ತಪಸ್ವಿಗಳ ವಿವಿಧ ಮುಖಗಳ ಪರಿಚಯ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರ ಕಾರ್ಯಗಳು, ಅವರ ಜೀವನ ಎಲ್ಲವೂ ಇದರಲ್ಲಿ ಮೂಡಿದೆ. ತಾವೆಲ್ಲ ಈ ಗ್ರಂಥವನ್ನು ತಗೋಬೇಕು, ಓದಬೇಕು. ಮಹಾತಪಸ್ವಿಗಳ ದರ್ಶನ ಉಂಟಾಗ್ತದೆ ಈ ಗ್ರಂಥದ ಮೂಲಕ. ಅಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ. ನನಗೆ ಬಹಳ ಸಂತೋಷ ಆಯಿತು ಈ ಗ್ರಂಥವನ್ನು ಓದಿ. ಅಲ್ಲಿರುವ ರೇಖೆಗಳು, ಶಬ್ದ ರೇಖೆಗಳಲ್ಲಿ ಏನು ಅವರ ಜೀವನವನ್ನು ರೇಖಿಸಿದ್ದಾರೆ, ಬಹಳ ಚೆನ್ನಾಗಿ. ತಾವೆಲ್ಲ ಗ್ರಂಥವನ್ನು ತೆಗೆದುಕೊಳ್ಳಿ. ತಪಸ್ವಿಗಳು ನಿಮಗೆ ಗೊತ್ತದ ತಪಸ್ಸಂದ್ರೆ ಏನು? ತಪಸ್ಸಾ ಚೀಯತೆ ಬ್ರಹ್ಮ. ತಪಸ್ಸು ಅಂದ್ರೆ ವಿಸ್ತಾರಗೊಳ್ಳೋದು. ಈಗ ಮನಸ್ಸದ, ಈ ಮನಸ್ಸು ಈಗ ಸಣ್ಣದು. ನಮ್ಮ ಮನೆ, ನಮ್ಮ ಜನ ಅಥವಾ ನಮ್ಮೂರ ಇಷ್ಟಕ್ಕೆ ಸೀಮಿತದ. ಆದರೆ ಇದೇ ಮನಸ್ಸನ್ನು ವಿಸ್ತಾರ ಮಾಡ್ತಾ ಹೋದೇವಿ ಅಂದ್ರೆ ಅದು ವಿಶ್ವದಷ್ಟು ವಿಸ್ತಾರ ಆಗ್ತದೆ. ಹಾಗೆ ಮಾಡೋದು ಎದರಿಂದ ಸಾಧ್ಯ ಅಂದ್ರೆ ತಪಸ್ಸಿನಿಂದ ಸಾಧ್ಯ. ತಪಸ್ಸಾ ಚೀಯತೆ ಬ್ರಹ್ಮ. ತಪಸ್ಸಿನಿಂದ ಇಷ್ಟೆಲ್ಲ ವಿಸ್ತಾರ ಉಂಟಾಗ್ತದೆ. ಆದ್ದರಿಂದಲೇ ತಪಸ್ಸಿಗೆ ಅಷ್ಟು ಮಹತ್ವ ಅದ. ಮನಸ್ಸನ್ನೋದೊಂದು ಅದ್ಭುತವಾದಂಥ ಇಂದ್ರಿಯ, ಹೌದಲ್ಲ ಹೇಳಿ? ಇದನ್ನು ದೇಹ ನೋಡಬಹುದು, ಮನಸ್ಸನ್ನು ನೋಡ್ಲಿಕ್ಕೆ ಆಗ್ತದೇನು? ಮನಸ್ಸೇ ಇಲ್ಲದೆ ಇದ್ರೆ ದೇಹ ಉಳಿತದೇನು? ಎಲ್ಲ ಅನುಭವಗಳು ಉಂಟಾಗೋದು ಈ ಮನಸ್ಸಿನ ಮೂಲಕ. ಆದರೆ ಮನಸ್ಸು ಎಲ್ಲದ, ಹೇಗದ, ಯಾರಿಗೆ ಗೊತ್ತದ? ಇದರ ಚಿತ್ರ ತೆಗಿತೇವಿ, ಆದರೆ ಮನಸ್ಸಿನ ಚಿತ್ರ ತೆಗಿಲಿಕ್ಕೆ ಬರದು, ಹೌದಲ್ಲ ಹೇಳಿ? ಇದಕ್ಕೆ ಸ್ತ್ರೀ ಪುರುಷ ಅನ್ನುವ ಭೇದದ. ಮನಸ್ಸಿಗಲ್ಲಿ ಸ್ತ್ರೀ, ಮನಸ್ಸಿಗಲ್ಲಿ ಪುರುಷ. ಆದ್ದರಿಂದ ಮನಸ್ಸು ಬಹಳ ಮಹತ್ವದ್ದು ಮನುಷ್ಯನಿಗೆ. ಮನಸ್ಸೇ ಇಲ್ಲಾಯಿತು, ಮನುಷ್ಯನೇ ಇಲ್ಲ. ಈ ಮನಸ್ಸದಲ್ಲ, ಇದನ್ನು ವಿಕಾಸ ಮಾಡ. ನಾನು ನಿಮ್ಮನ್ನ ಪ್ರೀತಿಸಬೇಕು, ಈ ಜಗತ್ತನ್ನ ಪ್ರೀತಿಸಬೇಕು, ಮಹಾವಿಶ್ವವನ್ನ ಪ್ರೀತಿಸಬೇಕು. ಇದ ಯೋಗ, ತಪಸ್ಸಿನ ಯೋಗ. ವಿಸ್ತಾರ ಮಾಡಬೇಕು. ಯಾವ ಯೋಗ ಮಾಡಿದರೆ ಮನಸ್ಸು ಇಷ್ಟು ವಿಸ್ತಾರವಾಗ್ತದಲ್ಲ, ಅಂಥ ಯೋಗವೇ ಅವರು ಹೇಳಿದಂಥ ಪ್ರಾರ್ಥನಾ ಯೋಗ. ಎಷ್ಟು ಹೇಳಿ, ಮನಸ್ಸು ವಿಸ್ತಾರ ಆಗಬೇಕು. ನಾವೆಲ್ಲ ಸಣ್ಣವರೇ ದೈಹಿಕವಾಗಿ ದೇಹದ ದೃಷ್ಟಿಯಿಂದ ನಾವು ಇಷ್ಟ ಅದೇವಿ. ಆದರೆ ಮನಸ್ಸಿನ ದೃಷ್ಟಿಯಿಂದ ವಿಶಾಲವಾದ ವಿಶ್ವದಷ್ಟು ದೊಡ್ಡವರು ನಾವೆಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಮನುಷ್ಯ. ಅದಕ್ಕಾಗಿ ಇಂಥ ಜ್ಞಾನಿಗಳು ಜಗತ್ತಿನಲ್ಲಿ ಆಗೊಮ್ಮೆ ಈಗೊಮ್ಮೆ ಅವತರಿಸ್ತಾರೆ, ಹೇಳ್ತಾರೆ. ಇದೇ ಮಹತ್ವದ್ದಲ್ಲ, ಒಳಗಿರೋದು ಬಹಳ ಮಹತ್ವದ್ದು. ಎಷ್ಟು ಚೆನ್ನಾಗಿ ಮಾತನಾಡ್ತಾರ ಹೇಳಿ. ಅವರು ನೋಡಬೇಕು, ಒಬ್ಬೊಬ್ಬ ಸಂತರು ಎಂಥ ಅದ್ಭುತ ಜೀವನ ಸಾಗಿಸಿದರು. ಎಷ್ಟು ಅದ್ಭುತ ಜೀವನ. ಸಾಕ್ರೆಟಿಸ್ ಅಂತ ಒಬ್ಬ ಇದ್ದ ಪರದೇಶದಾಗ, ಗ್ರೀಕ್ ದೇಶದಾಗ ಆತ ಇದ್ದ. ಅವನಿಗೆ ವಿಷ ಕೊಟ್ಟರು. ಆ ವಿಷ ದೇಹದಲ್ಲಿ ಏರ್ತಾ ಇತ್ತು. ಆ ಸಂತ ಮಾತನಾಡ್ತಾ ಇದ್ದ, ನೋಡಿ ನನ್ನ ದೇಹ ಸಾಯ್ತಾದ, ನಾನು ಈ ದೇಹದಿಂದ ಹೊರಗೆ ಹೋಗಿ ವಿಶ್ವದಲ್ಲಿ ಬೆರೆತು ಹೋಗಿ ಬಿಡ್ತೇನೆ, ಅಷ್ಟು ಅವಕಾಶ ಇದೆ. ಸಾಯ್ತೇನೆ ಅನ್ನುವ ಭಾವ ಬರಲಿಲ್ಲ. ಇದೊಂದು ದೇಹದಲ್ಲಿ ಏನು ಮನಸ್ಸ ಸಿಕ್ಕೊಂಡಿತ್ತೋ ಇಂದದು ಮುಕ್ತವಾಗಿ ಬಿಡ್ತದ. ಅವಾಗ ಏನಿಲ್ಲ, ನನ್ನದಂತಿಲ್ಲ,
ನಿಮ್ಮದಂತಿಲ್ಲ. ಇಡೀ ವಿಶ್ವವೇ ಅದರ ವ್ಯಾಪಕ ರೂಪ. ಹಾಗೆ ಹೇಳಿದರು, ಐ ಆಮ್ ನಾಟ್ ಗೋಯಿಂಗ್ ಟು ಡೈ, ಐ ಆಮ್ ಗೋಯಿಂಗ್ ಟು ಬಿ ಇಮ್ಮಾರ್ಟಲ್. ನಾನೇನು ಸಾಯೋದಿಲ್ಲ, ನಾನು ಅನಂತವಾಗ್ತೇನೆ, ನಾನು ಅಮೃತನಾಗ್ತೇನೆ. ಎಷ್ಟು ಅದ್ಭುತದ ಹೇಳಿ. ನಾವೆಲ್ಲ ಬರೇ ದೇಹಗಳೆಲ್ಲ, ಒಳಗಿರುವಂತಹ ಸುಂದರವಾದ ಮನಸ್ಸು. ನಾವೆಲ್ಲ ದೇಹದಷ್ಟೇ ಸಣ್ಣವರಲ್ಲ, ಮನಸ್ಸು ಮಾಡಿದರೆ ವಿಶ್ವದಷ್ಟು ದೊಡ್ಡವರು, ವಿಶ್ವಾತೀತರು ನಾವೆಲ್ಲ. ನಮ್ಮನ್ನ ತಲೆಯಿಂದ ಅಳತೆ ಮಾಡಬಾರದು. ಎಷ್ಟು ಕಲಿತಾರ ಅನ್ನೋದು ಮಹತ್ವದ್ದಲ್ಲ, ಶಕ್ತಿ ಎಷ್ಟದ ಅನ್ನೋದು ಮಹತ್ವದ್ದಲ್ಲ, ಮಾತು ಎಷ್ಟು ಚೆನ್ನಾಗಿದವ ಮಹತ್ವದ್ದಲ್ಲ, ನಮ್ಮ ಅಸ್ತಿತ್ವ ಎಷ್ಟು ವಿಸ್ತಾರವಾಗಿದೆ ಅದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅಲ್ಲಿ ದೇಹಕ್ಕೆ ಜಾತಿ ಇರಬಹುದು, ಮನಸ್ಸಿಗೆ ಅಲ್ಲಿ ಜಾತಿ ಇರಬಹುದು. ದೇಹ ಆ ದೇಶ ಈ ದೇಶಕ್ಕೆ ಹೊಂದಬಹುದು, ಮನಸ್ಸಿಗೆ ಯಾವ ದೇಶ. ಆಕಾಶದಲ್ಲಿ ಹೀಗೆ ಕಣ್ಣು ಬಿಟ್ರೆ ಸಾಕು, ಸೂರ್ಯನ ನೋಡ್ತದೆ, ಆಚೆ ಕಡೆ ಇರುವ ನಕ್ಷತ್ರಗಳನ್ನು ಎಣಿಸ್ತದೆ, ಅದರಾಚೆ ಅನಂತವಾಗಿ ಸಾಗಿ ಹೋಗ್ತದೆ. ಎಂಥ ಅದ್ಭುತವಾದ ಮನಸ್ಸು ಇದು. ಇದು ನನ್ನ ರೂಪ, ಇದು ನಿಮ್ಮ ರೂಪ. ಅದನ್ನ ಅರ್ಥ ಮಾಡಿಕೊಳ್ಳೋದೇ ಯೋಗ. ಇದ ಆತ್ಮಯೋಗ. ಇದ ದೇಹ ಯೋಗ ಮನುಷ್ಯನ ಸಣ್ಣವನ ಮಾಡ್ತದೆ, ಆತ್ಮಯೋಗ ವಿಸ್ತಾರಗೊಳಿಸಿ ಬಿಡ್ತದೆ. ಅದನ್ನು ಮಾಡಬೇಕು. ನಾವೀಗ ಅಂತೇವಿ, ನಾವು ಸೋಲಾಪುರದವರು, ಇಂಥ ಮನೆಯವರು. ಯಾಕೆ? ಈ ಶರೀರ ಅಲ್ಲದ. ಆದರೆ ಮನಸ್ಸನ್ನು ನೋಡಿ ಇಂಥ ಮನೆಯವರು, ಇಂಥ ಜಾಗದವರು ಅಂತ ಹೇಳಿಕಾಗ್ತದೇನು ಹೇಳಿ? ಮೈಂಡ್ ಹ್ಯಾಸ್ ನೋ ಲಿಮಿಟೇಷನ್ಸ್. ಇಟ್ ಈಸ್ ಇನ್ಫಿನಿಟ್ ಇನ್ ಎ ವೇ. ಅದು ಎಷ್ಟು ಅದ್ಭುತದ ಅಂಥ ಸುಂದರವಾದ ಮನಸ್ಸ. ಆ ಮನಸ್ಸನ್ನ ನಾವು ಏನು ಮಾಡಬೇಕು ಅಂದ್ರೆ ವಿಕಾಸಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅದಕ್ಕಾಗಿ ಯೋಗ ಸಾಧನ. ನಾವೇನು ಮಾಡ್ತಾ ಇದ್ದೀವಿ? ಯೋಗ ಸಾಧನ ಅಂದ್ರೆ ಶಕ್ತಿ, ಮೈಯಲ್ಲಿ ಶಕ್ತಿ ಬರಬೇಕು. ಅದಕ್ಕೆ ಯೋಗ ಸಾಧನ ಮಾಡ್ತೇವೆ. ಅದು ಅವಶ್ಯವೇ. ನಾವು ಆರೋಗ್ಯವಂತರಾಗಿರಬೇಕು, ನಾವು ಬುದ್ಧಿವಂತರೂ ಆಗಿರಬೇಕು. ಆದರೆ ಗೊತ್ತಿರಲಿ, ಆಧ್ಯಾತ್ಮಿಕ ವಿಸ್ತಾರವನ್ನು ಅನುಭವಿಸ್ತಾ ಇರಬೇಕು ಅದರ ಕೂಡ. ಹಾಗೆ ಈ ಮನಸ್ಸನ್ನ ಅರಳಿಸೋದದ, ವಿಕಸಿತಗೊಳಿಸೋದದ. ಅದಕ್ಕೊಂದು ಸಾಧನ ಇದು ಯೋಗ. ಯೋಗ ಸಾಧನ. ಪತಂಜಲರು ಅಂತ ಆಗಿ ಹೋದ್ರು. ಬಹಳ ದೊಡ್ಡ ಯೋಗಿಗಳು ಈ ಜಗತ್ತಿನೊಳಗೆ. ಬಹಳ ಅದ್ಭುತವಾದ ಗ್ರಂಥವನ್ನು ನಿರ್ಮಾಣ ಮಾಡಿದರು. ಪಾತಂಜಲ ಯೋಗ ದರ್ಶನ ಅಂತ ಮಾಡಿದರು. ಅದರಾಗೆ ಹೇಳ್ತಾರೆ ಯೋಗ ಅಂದ್ರೆ ಏನು. ಬಹಳ ಸುಲಭವಾಗಿ ಹೇಳ್ತಾರೆ, ಬಹಳ ಸುಲಭ, ಅತ್ಯಂತ ಸುಲಭ. ಅವರಂತಾರ ಯೋಗ ಅಂದ್ರೆ ಚಿತ್ತವೃತ್ತಿ ನಿರೋಧ. ಮುಗೀತು. ಯೋಗ ಚಿತ್ತವೃತ್ತಿ ನಿರೋಧ. ಚಿತ್ತ ಅಂದ್ರೆ ಮನಸ್ಸು ಅಂತ ಇಟ್ಕೊಳ್ಳಿ. ಆ ಮನಸ್ಸಿನೊಳಗೆ ವೃತ್ತಿಗಳು ಹೇಳ್ತಿರ್ತಾವ. ನಾನು ಅಂತ ಹೇಳ್ತದೆ, ನಂದು ಅಂತ ಹೇಳ್ತದೆ, ನಿಮ್ಮದಂತ ಹೇಳ್ತದೆ. ಇದೆಲ್ಲ ವೃತ್ತಿಗಳು ಹೇಳ್ತಾ ಇರ್ತಾವ. ಇವೇ ನಮ್ಮನ್ನ ಸಣ್ಣ ಮಾಡ್ತಾವ. ಇವೆಲ್ಲ ಸಣ್ಣ ಮಾಡ್ತಾವ. ಈಗ ನೀವು ನನ್ನ ಪರಿಚಯ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಇವರು ಸೊಲ್ಲಾಪುರದವರು. ಇದರ ಅರ್ಥ ಏನು? ಇವರು ಮುಂಬೈದವರು ಅಲ್ಲ. ಹೌದಲ್ಲ ಹೇಳಿ? ಇವರು ಭಾರತದವರು ಅಲ್ಲ, ಸೋಲಾಪುರದವರು. ಹೌದಲ್ಲ ಹೇಳಿ? ಏನ್ ನೋಡಿ ಹೇಳಿದರು? ಈ ದೇಹವನ್ನು ನೋಡಿ ಹೇಳಿದರು. ನನ್ನ ಮನಸ್ಸನ್ನು ನೋಡಿ ವರ್ಣಿಸಿದ್ದು ಅಲ್ಲ, ನಿಮ್ಮ ಮನಸ್ಸನ್ನು ನೋಡಿ ವರ್ಣಿಸಿದ್ದು ಅಲ್ಲ. ಹೌದಲ್ಲ ಹೇಳಿ? ಅವರು ಹೇಳಿ, ಇನ್ನೊಬ್ಬ ಸಂತ ಹೇಳ್ತಾನೆ, ಐ ಆಮ್ ನಾಟ್ ಎನ್ ಇಂಡಿಯನ್, ಐ ಆಮ್ ನಾಟ್ ಎನ್ ಏಷಿಯನ್, ಐ ಬಿಲಾಂಗ್ ಟು ದ ಹೋಲ್ ಯೂನಿವರ್ಸ್.
ಏನು ಅದ್ಭುತ. ಐ ಮೇ ಲಿವ್ ಇನ್ ಇಂಡಿಯಾ, live in Solapur, but mentally, internally, spiritually, I have no limitations. ಎಷ್ಟು ಅದ್ಭುತದ ಹೇಳಿ. ಒಳಗೆ ಹೊಕ್ಕರೆ ನಿಮಗೆ ಹೆಸರು ಇಲ್ಲ, ನಿಮಗೆ ಮನೆ ಇಲ್ಲ, ಹೊಲ ಇಲ್ಲ, ನೀವು ಗೃಹಸ್ಥರು ಅಲ್ಲ, ಸನ್ಯಾಸಿಗಳು ಅಲ್ಲ. ಹೌದಲ್ಲ ಹೇಳಿ. ಗೃಹಸ್ಥ ಯಾವಾಗ? ಸತಿ ಪತಿ ಇದ್ರೆ ಗೃಹಸ್ಥ. ಆತ್ಮಕ್ಕೆ ಸತಿಯಲ್ಲೇ ಪತಿಯಲ್ಲೇ. ಸುಂದರವಾದ ಮನಸ್ಸಿಗೆ ಸತಿಯಲ್ಲೇ ಪತಿಯಲ್ಲೇ. ಹೌದಲ್ಲ ಹೇಳಿ. ಕಿಶದೊಳಗೆ ರೊಕ್ಕಿದ್ರೆ ವಿ ಥಿಂಕ್ ವಿ ಆರ್ ರಿಚ್. ಬಟ್ ಇಫ್ ದ ಮನಿ ಇಸ್ ಟೇಕನ್ ಅವೇ ಫ್ರಮ್ ದ ಪಾಕೆಟ್ಸ್, ವಾಟ್ ಹ್ಯಾಪನ್ಸ್ ಟು ಮೀ? ಐ ಆಮ್ ನಾಟ್ ರಿಚ್, ಐ ಆಮ್ ನಾಟ್ ಇವನ್ ಪುವರ್, ಐ ಆಮ್ ಎಂಟಿ. ಹೌದಲ್ಲ ಹೇಳಿ. ಏನಿಲ್ಲ, ಇದು ಬದಲು ಮಾಡುತ್ತದೆ ಮನಸ್ಸನ್ನ. ಯಾಕೆ? ಇದರ ಪ್ರಭಾವಕ್ಕೆ ನಾವು ಒಳಗಾಗಿರ್ತೇವೆ. ಈ ಪ್ರಭಾವವನ್ನ ತೆಗೆದು ಹಾಕಿಬಿಡೋದೇ ಯೋಗ. ತೆಗೆದ ಬಳಿಕ ನಾವು ವಿಸ್ತಾರದಷ್ಟು ವಿಶಾಲ, ವಿಶ್ವದಷ್ಟು ವಿಶಾಲ. ಅಂಥದಕ್ಕೆ ಯೋಗ ಯೋಗ ಅಂತ ಕರೆಯೋದು. ನಮ್ಮಲ್ಲಿ ನಾವು ಯೋಗ ಆಗೋದು, ವಿಶ್ವದಲ್ಲಿ ನಾವು ಯೋಗ ಆಗೋದು. ನಮ್ಮ ಮನಸ್ಸ ವಿಸ್ತಾರವಾದ ಆಕಾಶದಲ್ಲಿ ಬೆರೆತು ಹೋಗಿ ಬಿಡಬೇಕಲ್ಲ, ಅದು ಯೋಗ. ಇದರಾಗ ಬೆರೀತು ಅಂದ್ರೆ ಸಂಸಾರ, ವಿಶ್ವದಲ್ಲಿ ಬೆರೆತರೆ ವಿಶ್ವಾತ್ಮ, ಅನಂತವಾಗಿ ಹೋಯಿತು ಅಂದರೆ ಮಹಾನ್ ಅಸ್ತಿತ್ವ. ಹೇಳಿ, ಎಷ್ಟು ಚಂದದ ಯೋಗ ಅನ್ನೋದು. ಎಂಥ ಯೋಗವನ್ನ ನಾವು ಆಚರಿಸಬೇಕು. ಅದರ ಅರ್ಥ ದೈಹಿಕ ಯೋಗ ಮಾಡಬಾರದು ಅಂತಲ್ಲ. ಇರೋ ತಕ ದೇಹ ಬೇಕಾಗ್ತದೆ, ಅದಕ್ಕೆ ದೈಹಿಕ ಯೋಗ. ಇರೋ ತಕ ಸ್ವಲ್ಪ ಬೌದ್ಧಿಕ ಯೋಗನೂ ಬೇಕಾಗ್ತದೆ, ಅದಕ್ಕೆ ಬೌದ್ಧಿಕ ಯೋಗ ಮಾಡೋದು. ಆದರೆ ಕೊನೆಗೆ ಏನು ಮಾಡೋದು ಅಂದರೆ ಯೋಗ. ಚಿತ್ತ ವೃತ್ತಿ ನಿರೋಧ. ಚಿತ್ತದಲ್ಲಿ ಏಳುವ ವೃತ್ತಿಗಳನ್ನೆಲ್ಲ ತೆಗೆದು ಹಾಕಿಬಿಟ್ರೆ ಏನು ಉಳಿತದ ಅದೇ ಯೋಗ. ಈಗ ನಾವಿಲ್ಲಿ ಕೂತೇವಿ, ನಾನು ಮ್ಯಾಲ ಅಂತ ನನಗೆ ಅನಿಸ್ತದ, ನಿಮಗೆ ಕೆಳಗೆ ಕೂತೀರಿ, ನಾವು ಕೆಳಗೆ ಅಂತ ನಿಮಗೆ ಅನಿಸ್ತದ. ಅವ್ರಿಗೆ ಅನಿಸ್ತದ ನಾವು ಕುರ್ಚಿ ಮೇಲೆ ಕೂತೇವಿ, ನಾವು ಸ್ವಲ್ಪ ಎತ್ತರ ಅಂತ ಅವ್ರಿಗೆ ಅನಿಸ್ತದ. ಇವೆಲ್ಲ ಅನಿಸಿಕೆ ಅದಾವಲ್ಲ, ಇವೆಲ್ಲ ತೆಗೆದು ಬಿಟ್ರೆ ಅದೇ ಯೋಗ. ಎಷ್ಟು ಸರಳದ ಹೇಳಿ. ನಾನು ನಿಂತು ಕುರ್ಚಿ ಮರಿಬೇಕು, ಅವರು ತಮ್ಮ ಕುರ್ಚಿ ಮರಿಬೇಕು, ನೀವು ನೆಲ ಮರಿಬೇಕು. ಅವಾಗ ನಮ್ಮಲ್ಲಿ ಭೇದವೇ ಇಲ್ಲಲ್ಲ, ಅಭೇದ ಯೋಗ. ಅಭೇದ ಯೋಗ ಎಷ್ಟು ಚಂದದ ಯೋಗ ಹೇಳಿ. ಎಂಥ ಯೋಗ ಈಗ ಎಲ್ಲಾ ಕಡೆ ಹರುತಾ 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 ಹೋಯ್ತು ಅಂದ್ರೆ ವಿಶ್ವ ಯೋಗ ಆಗ್ತದವ. ನಾವ್ಯಾರು? ಅವರು ಅಲ್ಲ, ಇವರು ಅಲ್ಲ. ನಾವೀಗ ಹೆಂಗ ಮಾಡೇವಿ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ ಜಾತಿಗಳನ್ನ, ದೈಹಿಕವಾಗಿರುವಂಥ ಸ್ಥಾನಗಳನ್ನ ಗುರುತಿಸಿ, ನಾನು ಮಹಾರಾಷ್ಟ್ರೀಯನ್, ನಾನು ಕನ್ನಡಿಗ, ನಾನು ಮಲಯಾಳಿ. ಆದರೆ ಆತ್ಮದಲ್ಲಿ ಮಲಯಾಳ ಇಲ್ಲ, ಆತ್ಮದಲ್ಲಿ ಮರಾಠಿ ಇಲ್ಲ, ಆತ್ಮದಲ್ಲಿ ಕನ್ನಡ ಇಲ್ಲ, ಹಿಂದಿ ಇಲ್ಲ, ಇಂಗ್ಲಿಷ್ ಅಂತೂ ಇಲ್ಲವೇ. ಎಷ್ಟು ಮಜಾ ಅದ. ಅಲ್ಲಿ ಮೌನವೇ ಭಾಷೆ, ಅದ್ಭುತವಾದ ಭಾಷೆ. ಎಲ್ಲಿ ಹೋದರೆ ನಾನು ಅನ್ನೋದು ಅಡಗ್ತದೆ, ನನ್ನದು ಅನ್ನೋದು ಅಡಗ್ತದೆ. ಅದೇ ಯೋಗ. ಯೋಗ ಇದನ್ನು ಯಾವಾಗಲೂ ಮಾಡಬೇಕಾಗಿಲ್ಲ. ಬದುಕ್ತೇವೆ ಅಂದಾಗ ಒಂದಿಟ್ಟು ನಾನು ಬೇಕಾಗ್ತದೆ, ನಂದು ಅಂತ ಬೇಕಾಗ್ತದೆ. ಇಲ್ಲಿಗೆ ಬದುಕುವುದೇ ಕಷ್ಟ ಆಗ್ತದೆ. ಈಗ ಸ್ವಲ್ಪ ಇರಬೇಕು, ಆದರೆ ದಿವಸಕ್ಕೆ ಒಮ್ಮೆರೆ ಎಲ್ಲರ ತಣ್ಣ ಕೂತು ನಾನು ದೇಹವಲ್ಲ, ನಾನು ಮನಸ್ಸು ಅಲ್ಲ, ನಾನು ಬುದ್ಧಿಯಲ್ಲ, ನಾನು ಆತ್ಮ ಅಂತ ಭಾವ ಬಂತು ಅಂದರೆ ಅದೇ ಯೋಗ.
ದಿನಾಲು ಒಂದು 10 ನಿಮಿಷ ಇದನ್ನು ಮಾಡಬೇಕು. ಇದೇ ಯೋಗ. 10 ನಿಮಿಷ ಬಳತಕ ಮಾಡಬಾರದು, ಇಲ್ಲದೇ ಇದ್ರೆ ಮನೆಯಾಗಿರೋದು ಕಷ್ಟ ಆಗ್ತದೆ. ಹೌದೆಲ್ಲ ಹೇಳಿ. ಆವಾಗ ನಮ್ದು ಎಲ್ಲ ಹೋಗೇ ಬಿಡ್ತದೆ. ಇದು ನನ್ನ ಮನೆ ಅನ್ನೋದು ಹೋಗ್ತದೆ. ಎಲ್ಲಿ ಹೋಗೋರು ಇವ್ರು? ನಮ್ಮ ಜನ ಅನ್ನೋದು ಹೋಗ್ತದೆ. ಮುಂದೇನು ಮಾಡೋದು? ಇಷ್ಟೆಲ್ಲ ಇರಬೇಕು. ಒಂದು ಎದ್ದ ಬಳಕ ಒಂದು 10 ನಿಮಿಷ ನೆನಪ ಮಾಡಿಕೊಳ್ಳೋದು. ಐ ಆಮ್ ನಾಟ್ ಜಸ್ಟ್ ಎ ಬಾಡಿ. I am not just a body. I am something which has no body at all. ಹಂಗ ನಾನು ದೇಹ ಅಲ್ಲ. ನಾನು ದೇಹ ಅಲ್ಲ. ಆದರೆ ಏನು? ಅನಂತದ. ದೇಹವನ್ನೇ ತೆಗೆದು ಹಾಕಿ ಬಿಟ್ರೆ ಒಂದು ಸರ್ಕಲ್ ಅಂತ ಇರ್ತದೆ, ಇಲ್ಲ ಒಂದು ವರ್ತುಲ ಅಂತ ಇರ್ತದೆ, ಒಂದು ತ್ರಿಕೋನ ಅಂತ ಇರ್ತದೆ. ಯಾಕಂತೇವಿ ತ್ರಿಕೋನ ಅಂತ? ಆ 3 ರೇಷಾ ಅದಾವಲ್ಲ, ಅದಕ್ಕಂತೇವಿ. ಅವುಗಳನ್ನು ತೆಗೆದು ಬಿಟ್ರೆ ಅನಂತ. ಹೌದಲ್ಲ ಹೇಳಿ? ವ್ಯಾಸದ ಡೈಮೀಟರ್ ಈಸ್ ದೇರ್ ಫಾರ್ ವಿ ಸೇ ಸರ್ಕಲ್ ಮೇ ಬಿ ಮೇಜರ್ ಹೇಳಬಹುದು. ಆದರೆ ಡೈಮೀಟರ್ ಅನ್ನ ಅನಂತ ಮಾಡಿಬಿಟ್ರೆ ದೇರ್ ಈಸ್ ನೋ ಸರ್ಕಲ್. ಸರ್ಕಲ್ ಡಿಸ್ಅಪಿಯರ್ಸ್. ಹೌದಲ್ಲ ಹೇಳಿ? ಎಲ್ಲ ಹೋಗಿ ಬಿಡ್ತದ. ಹಾಗೆ ದೇಹ ಇರೋ ತಕ ನಾವು ಸಣ್ಣವರು ದೊಡ್ಡವರು. ದೇಹದ ಭಾವನೆ ಹೋದ ಬಳಿಕ ಸಣ್ಣವರು ಇಲ್ಲ, ದೊಡ್ಡವರು ಇಲ್ಲ, ಏನೂ ಇಲ್ಲ. ಹಾಗೆ ಅನುಭವಿಸೋದಲ್ಲ. ಅದಕ್ಕೆ ಯೋಗ ಚಿತ್ತ ವೃತ್ತಿ ನಿರೋಧ. ಇವೇನು ಸಣ್ಣ ಪುಟ್ಟ ಭಾವನೆಗಳದಾವ, ಒಂದು ಕ್ಷಣ ಕೂತು ಅಡಗಿಸಿ ಬಿಟ್ರೆ ಅದೇ ಯೋಗ ಸಾಧನ. ಇದನ್ನ ಪ್ರತಿ ದಿವಸ ಮನ್ಯಾಗ ಮಾಡೋದು. ಮುಂದೆ ಮಾಡಬಾರದು. ನಿಮ್ಮಷ್ಟಕ್ಕೆ ನೀವೇ ಹೇಳಿಕೊಳ್ಳೋದು, ನಾನು ಏನೂ ಅಲ್ಲ. ಐ ಆಮ್ ನಾಟ್ ಎ ಮ್ಯಾನ್ ಆರ್ ವುಮನ್. I am not a father or a son or a sannyasi. I am I. I am just I. ಹಿಂಗೆ ಭಾವನೆ ಮಾಡೋದು. ಅದನ್ನ ಹೀಗೆ ಮಾಡ್ಕೋತ ಒಂದು 10 ನಿಮಿಷ ಕೂಡ್ರೆ ಅವಾಗೇನಾಗ್ತದೆ? ನಾವು ಅನಂತವಾಗ್ತೇವಿ. ಆ ಬಳಿಕ ಕಣ್ಣು ತೆರೆದ ಬಳಿಕ ಮತ್ತೆ ನಮ್ಮ ಪ್ರಪಂಚ ನಮ್ಮ ಸುತ್ತ ಇರ್ತದೆ. ಮತ್ತೆ ಅವಾಗ ನೋಡಿದ್ದನ್ನ ಇವಾಗ ಹೇಳಬಾರ್ದು. ನೀವು ನಮ್ಮ ಪತಿಯಲ್ಲ, ನೀವು ನಮ್ಮ ಸತಿಯಲ್ಲ, ನಾನು ನಿಮ್ಮ ಮಗುವಲ್ಲ, ನಾನು ಈ ಊರಿನವಲ್ಲ. ಹಿಂಗೇನ್ರೆ ಆಯ್ತು ಅಂದ್ರೆ ದವಾಖಾನೆಗೆ ಹೋಗಬೇಕು. ವ್ಯವಹಾರ ಜಗತ್ತಿನಲ್ಲಿ ವ್ಯಾವಹಾರಿಕವಾಗಿರಬೇಕು. ಪಾರಮಾರ್ಥಿಕ ಕ್ಷಣಗಳಲ್ಲಿ ಪರಮಾರ್ಥವಾಗಿರಬೇಕು. ಆಗ ಭಾವಿಸಬೇಕು. ಇರೋತಕ ದೇಹ ಇರೋತಕ ಹೀಗೆ ದೇಹ ಹೋಗುವಾಗ ತಿಳ್ಕೊಳ್ಳೋದು, ನಾ ಇದನ್ನ ತೆಗೆದು ಹಾಕ್ತಾ ಇದ್ದೇನೆ, ನಾನಿನ್ನ ಅನಂತತೆಯಲ್ಲಿ ಬೆರೆದು ಹೋಗ್ತೇನೆ. ಐ ವಿಲ್ ಬಿ ಒನ್ ವಿತ್ ದ ಇನ್ಫಿನಿಟ್ ರಿಯಾಲಿಟಿ. ಆ ಭಾವ ಶುರು ಆಯಿತು ಅಂದ್ರೆ ಅವಾಗ ಅದು ಮುಕ್ತಿ, ಅಂದ್ರೆ ಪರಮುಕ್ತಿ. ಇದು ಯೋಗದ ಕೊನೆಯ ಅವಸ್ಥಾ. ಅದಕ್ಕಾಗಿಯೇ ಯೋಗವನ್ನು ಪ್ರತಿಯೊಬ್ಬರು ಮಾಡಬೇಕು. ದೇಹ ಭಾನ ಇದ್ರೆ ದೇಹ ಯೋಗ, ಮನಸ್ಸಿನ ಭಾವ ಇದ್ರೆ ಧ್ಯಾನ ಯೋಗ. ಆ ಬಳಿಕ ಆತ್ಮಭಾವ ಬರಬೇಕಾದ್ರೆ ಎಲ್ಲ ನಿವೃತ್ತಿರಹಿತ ಯೋಗ. ಹಾಗೆ ಯೋಗಗಳನ್ನು ಮಾಡ್ಕೋತಿರೋದು. ಅಂಥ ಯೋಗದ ಸಾಧನೆಯ ಪ್ರೇಮವುಳ್ಳ ನೀವೆಲ್ಲರೂ ಅಂಥ ಪ್ರೇಮವುಳ್ಳವರು. ಇಷ್ಟು ಜನ ಯೋಗವನ್ನು ಪ್ರೀತಿಸ್ತಿರಲ್ಲ, ನಿಮ್ಮ ನೋಡೋದೇ ಒಂದು ವೈಭವ. ಹೆಸರು ಎಷ್ಟು ಚಂದಾಗಿಟ್ಟಿರಿ. ಇದು ಯೋಗ. ಏನಿದು? ಯೋಗ ವಿಹಾರ. ಎಷ್ಟು ಚೆನ್ನಾಗಿಲ್ಲ. ಇಲ್ಲಿ ವನ ವಿಹಾರ ಅಲ್ಲ, ಗೃಹ ವಿಹಾರ ಅಲ್ಲ. ಏನಿದು? ಯೋಗ ವಿಹಾರ. ಯೋಗ ವಿಹಾರ, ಸೋಲಾಪುರ ವಿಹಾರ,
ಹೌದಲ್ಲ ಹೇಳಿ? ಮುಂಬೈ ವಿಹಾರ ಇವು ಬೇರೆ, ಯೋಗ ವಿಹಾರ. ಮನಸ್ಸು ಯೋಗದ ಕ್ಷೇತ್ರದಲ್ಲಿ ವಿಹರಿಸ್ತಾ ಇತ್ತು ಅಂದ್ರೆ ಯೋಗ ವಿಹಾರ ಮಾಡಬೇಕು ಮನುಷ್ಯ. ಹಂಗ ಯೋಗವನ್ನ ಆಚರಿಸ್ತಾ ಇರಲ್ಲ. ಅದಕ್ಕಾಗಿಯೇ ಇಂಥ ಮಹಾಮಂದಿರಗಳನ್ನು ಕಟ್ಟಿದ್ರು. ತಪಸ್ವಿಗಳು, ಅವರು ತಪಸ್ವಿಗಳು, ಅವ್ರ ಹೆಸರು ಎಷ್ಟು ಚಂದದ, ತಪಸ್ವಿ. ತಪ ಅಂದ್ರೆ ಚೀಯತೆ ಬ್ರಹ್ಮ ಭಾವವನ್ನು ಹೊಂದಿದವರಿಗೆ ತಪಸ್ವಿಗಳು ಅಂತ ಕರೀತಾರೆ. ಅಂಥ ತಪಸ್ವಿಗಳು ಕುಮಾರಸ್ವಾಮಿಯವರು. ನೀವೆಲ್ಲ ನೋಡಿರಿ ಅವರನ್ನ. ಬಹಳ ಬಹಳ ಅದ್ಭುತವಾದಂಥ ಯೋಗಿಗಳವರು, ಜಾಗತಿಕ ಯೋಗಿಗಳು. ಅವರನ್ನ ನೆನೆಸಿಕೊಳ್ಳುವಂಥ ಒಂದು ಸುಂದರ ಪುಸ್ತಕ ಇದೀಗ ಬಿಡುಗಡೆ ಆಗ್ಯದ. ಅವರು ರಾಜೇಂದ್ರರು ಎಷ್ಟು ಚಂದ ಬರೆದಾರ, ಬಹಳ ಚಂದ ಬರೆದಾರ. ನೀವು ಪುಟ ಓದಿದಂಗೆ ಏನ್ ನೆನಪಾಗ್ತದೆ? ಕುಮಾರಸ್ವಾಮಿಗಳು ಕಣ್ಣು ಮುಂದೆ ಕಟ್ಟದಂಗೆ ಆಗ್ತದೆ. ಹಾಗೆ ಕಣ್ಣು ತುಂಬಿ ಬಿಡ್ತಾರೆ, ಮನಸ್ಸು ತುಂಬಿ ಬಿಡ್ತಾರೆ. ಆದ್ದರಿಂದಲೇ ಈ ಪುಸ್ತಕಕ್ಕೆ ಅಷ್ಟ ಬೆಲೆ. ಕನ್ನಡದಲ್ಲಿ ಇತ್ತು, ಮರಾಠಿಗರಿಗೆ ಕೊಟ್ಟಾರ. ಮರಾಠಿಯಿಂದ ಈಗ ಹೇಳಿದರು ಇಂಗ್ಲಿಷಿಗೆ ಕೊಡ್ತೇವಿ ಅಂತ. ಕೊಡಬೇಕು. ದೂರ ದೂರ ಹೋಗಿ ಅಂಥವರ ದರ್ಶನ ಆಗಬೇಕು. ಒಬ್ಬ ಹೀಗ ತನ್ನ ಹಿತ್ತಲಾಗ ಹೋದ, ದೊಡ್ಡ ಮನೆ, ಅವ ಎಂದೂ ಹಿತ್ತಲಾಗ ಹೋದವಲ್ಲ, ಬರೇ ವ್ಯವಹಾರದಾಗ ಮುಳುಗೆ ಮುಂಬೈ ಪೂನಾದಾಗ ತಿರುಗಾಡ್ದವ. ಒಂದ್ ದಿವಸ ಅಕಸ್ಮಾತ್ ಬಿಡುವಿತ್ತು, ಹಿಂದೆ ಹೋದ. ಅಲ್ಲಿ ಸುಂದರವಾದಂಥ ಗಾರ್ಡನ್, ಅಲ್ಲಿ ಹೂಗಳ ಹಿಂಗರಳಿತ್ತು. ಏನ್ ಸುವಾಸನ, ಎಂಥ ಸುವಾಸನ. ಅವ ಅಂದ, ಇಷ್ಟು ವರ್ಷ ಆಯ್ತು ಹಿಂದೆ ಬಂದಿಲ್ಲ, ಇಷ್ಟು ಅದ್ಭುತ ಹೂಗಳದಾವಂತ ಗೊತ್ತೂ ಆಗಲಿಲ್ಲ. ನಾ ಬರೇ ಮನೆ ನೋಡಿದೆ, ಜನರನ್ನು ನೋಡಿದೆ, ಆದರೆ ಸುವಾಸನ ಉಂಟು ಮಾಡುವಂತ, ಜಗತ್ತನ್ನ ಮಧುರ ಮಾಡುವಂತ ಹೂಗಳನ್ನ ನೋಡಲಿಲ್ಲ. ಹೂಗಳ ಹೇಳಿದು ನಮ್ಮಂಗಾಗ್ರಿ, ಒಂದಿಷ್ಟು ಕೈ ಒಡ್ಡವರಾಗಬೇಡ್ರಿ, ಸುವಾಸನೆ ಹರವವರಾಗಬೇಕು ಒಂದಿಷ್ಟು. ಹೇಳಿ, ನಾವು ಇಷ್ಟ ಅದೇವಿ, ನಮಗೆ ಯಾವ ಬೆಲೆ ಇಲ್ಲ ಮಾರ್ಕೆಟ್ದಾಗ. ಆದರೆ ನಾವು ದೇವರ ತಲೆಗೆ ಏರ್ತೇವೆ, ನಿಮ್ಮ ರೊಕ್ಕ ತಲೆಗೆ ಏರುವುದಿಲ್ಲ. ಹೌದಲ್ಲ ಹೇಳಿ? ನೀವು ರೊಕ್ಕ ಏರಿಸ್ತೀರೇನು ದೇವರ ಮೇಲೆ? 1,000 ನೋಟ, 10,000 ನೋಟ ದೇವರ ತಲೆಗೆ ಏರಿಸ್ತಾರೇನು? ಒಂದು ಹೂ ತಂದೆ ಏರಿಸ್ತಾರೆ. ಹೂ ಹೇಳ್ತದ, ನಮ್ಮನ್ನ ಯಾಕೆ ಏರಿಸ್ತಾರ? ನೀವು ಕೋಟ್ಯಾಧೀಶರು, ನಿಮ್ಮನ್ನ ಯಾಕೆ ಏರಿಸೋದಿಲ್ಲ? ಹೇಳಿ. ದೇವರಿಗೆ ನೀವು ಬೇಕಾಗುವುದಿಲ್ಲ, ನಿಮ್ಮ ಕೋಟಿ ಬೇಕಾಗಿಲ್ಲ. ಅದಕ್ಕೆ ಸತ್ಯಂ ಶಿವಂ ಸುಂದರಂ ಬೇಕಾಗ್ತದೆ. ಹಂಗ ನಾವು ಬದುಕೇವಿ, ಆ ಹೂಗಳು ಹೇಳ್ತಾವ, ಹಂಗ ನಾವು ಬದುಕಬೇಕು. ಅದೇ ಯೋಗ. ಹೂಗಳಲ್ಲಿ ಏನಿಲ್ಲ, ಸ್ವಚ್ಛ ಸ್ವಚ್ಛ ಸುಂದರ. ದೇ ಆರ್ ವೆರಿ ಬ್ಯೂಟಿಫುಲ್ ಅಂಡ್ ದೇರ್ ಕಲರ್ಸ್ ಆರ್ ಸೋ ಪ್ಲೀಸಿಂಗ್, fragrance wonderful. Therefore God loves them. We may be very rich, millionaires or billionaires, God doesn't love us, because you are not loving God, but you are loving money. ಹೌದಲ್ಲ ಹೇಳಿ? ದೇವರಂತಾನ, ನಾನು ಅವರನ್ನ ಪ್ರೀತಿಸೋದಿಲ್ಲ. ಯಾಕೆ ಅಂದ್ರೆ ಅವ್ರು ನನ್ನ ಪ್ರೀತಿಸೋದಿಲ್ಲ, ಅವ್ರ ಪಾಕೆಟ್ ಪ್ರೀತಿಸ್ತಾರ. ಹೌದಲ್ಲ ಹೇಳಿ? ಹಂಗೆ ನಾವೆಲ್ಲ ಒಂದು ಹೂವಾಗಿ ಬಾಳಬೇಕು ಈ ಜಗತ್ತಿನೊಳಗೆ, ಹೂವಾಗಿ ಬದುಕಬೇಕು. ದೇವರು ತನಗೆ ಬೇಕಂತ ಎತ್ತಿಕೊಂಡ. ಹೇಳಿ, ಇದು ಯೋಗ. ಸ್ವಚ್ಛತಾ, ಅದು ಯೋಗ. ಮನಸ್ಸು ಸ್ವಚ್ಛ 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 ಸ್ವಚ್ಛ. ಅದರಲ್ಲಿ ಯಾವ ಭಾವನೆಗಳು ಇಲ್ಲ. ಹಂಗೆ ಬಂದ 4 ಕ್ಷಣ ನಾವು ಕಳೆದೇವಿ ಅಂದ್ರೆ ನಾವು ಯೋಗಿಗಳಾಗಿ ಬಿಡ್ತೇವಿ. ತಾವಿಷ್ಟು ಜನ ಕೂತೀರಿ ಎಲ್ಲ, ಸುಮ್ಮನೆ ಒಂದು 10 ನಿಮಿಷ ಮಾಡಿ ನೀವೆಲ್ಲ ಯೋಗಿಗಳು. ಅಲ್ಲಿ ಹೋದ್ರೆ ಯೋಗ ಅಲ್ಲ,
ಕೂತಲ್ಲಿ ನಾನು ನನ್ನದು ಅನ್ನೋದನ್ನ ಹೀಗೆ ಬದಿಗಿಟ್ಟು ಬಿಟ್ರೆ ಅವಾಗ ಯೋಗಿಗಳು. ಅಂಥ ಯೋಗವನ್ನ ನಾವೆಲ್ಲ ಮಾಡೋದದ ಪ್ರತಿನಿತ್ಯ ನಿತ್ಯ ಒಂದು 10 ನಿಮಿಷ ಒಳತಕ ಮಾಡಬೇಡಿ, ಇಲ್ಲಿಕಂದ್ರೆ ಬದಲಾಗ್ತದೆ. ನಾವು ಬಹಳ ಮಾಡ್ಕೋತ ಹೋದೇವಿ ಅಂದ್ರೆ ನಮ್ಮಂಥವ್ರಿಗೆ ಕಷ್ಟ. ಇವರೇ ಹೇಳ್ಯಾರ ಹಿಂಗಾಗ್ಯಾರ. ಅದು ಆಗಬಾರದು. ಅಷ್ಟೇ ಒಂದು 10 ನಿಮಿಷ ಮಾಡಿ ಜಗತ್ತಿನ ದರ್ಶನ ಉಂಟಾಗ್ತದೆ. ಅದರಾಚೆ ಇರುವ ಆತ್ಮದ ಭಾನ ಬರ್ತದೆ. ಎಷ್ಟು ಚಲೋ ಇಲ್ಲ ಇದು? ಎಷ್ಟು ಚೆನ್ನಾಗಿದೆ. ಈಗ ನೀವು ಅದಿರಲ್ಲ, ಮರಾಠಿನೂ ಮಾತಾಡ್ತೀರಿ, ಕನ್ನಡನೂ ಮಾತಾಡ್ತೀರಿ, ಹಿಂದಿ ಮಾತಾಡ್ತೀರಿ, ಇಂಗ್ಲಿಷು ಮಾತಾಡ್ತೀರಿ, ಮತ್ತಾವರೇ ಬರ್ತದ್ರೆ ಅವು ಮಾತಾಡ್ತೀರಿ. ಆದರೆ ಮೌನ ಅನ್ನುವಲ್ಲಿ ಯಾವ ಭಾಷೆನೂ ಇಲ್ಲ. ಶಾಂತವಾಗಿ ಕೂಡ್ರಿ ಅಂತ ಹೇಳೋದಿಲ್ಲ. ಅವಾಗ ಯಾವ ಭಾಷೆ ಇಲ್ಲ. ಮನಸ್ಸು ಏನಾಗ್ತದ? ಮೌನವಾಗ್ತದಲ್ಲ. ಆ ಮೌನ ಭಾಷೆ ಭಗವಂತನಿಗೆ ಕೇಳಿಸ್ತದ. ನಮ್ಮ ಭಾಷೆಗಳು ಕೇಳಿಸೋದಿಲ್ಲ. ಅವ ಕಲ್ತಲ್ಲ ಮರಾಠಿ. ಯಾವ ಸಾಲಿಗೆ ಹೋಗಿದಾನ ಹೇಳಿ? ಅವ ಇದ್ದಾಗ ಮರಾಠಿ ಇರಲಿಲ್ಲ, ಮನೆ ಬಂದ. ಅವ ಇದ್ದಾಗ ಕನ್ನಡ ಇರಲಿಲ್ಲ. ಇಂಗ್ಲಿಷ್ ಅಂತೂ ಇತ್ತೀಚೆಗೆ ಬಂತು. ಅವ ಏನೂ ಕಲ್ತಿಲ್ಲ. ಅವನಿಗೆ ಭಾಷೆ ಬೇಕಾಗುವುದಿಲ್ಲ. ಭಾಷೆ ನಿಂತವಾದ ಬಳಿಕ ಎದೆಯದ ಅಲ್ಲ, ಅಲ್ಲಿರುವ ಭಾವನೆಗಳನ್ನ ಆತ ನೋಡ್ತಾ ಇರ್ತಾನೆ. ಹಾಂಗ ಭಗವಂತನನ್ನ ಪ್ರೀತಿಸಬೇಕಾದ್ರೆ ನಮ್ಮ ಭಾವನೆಗಳನ್ನ ಸುಂದರಗೊಳಿಸಿಬಿಡೋದು. ಅದಕ್ಕೆ ಯೋಗ ಯೋಗ ಅಂತ ಕರೀತಾರ. ಅಂಥ ಯೋಗಿಗಳು ಮಹಾ ತಪಸ್ವಿಗಳು, ಬಹಳ ದೊಡ್ಡ ತಪಸ್ವಿಗಳು. ಎಷ್ಟು ಹೋಗಿರಲ್ಲ, ನೋಡಿರಲ್ಲ, ಅವರನ್ನೆಲ್ಲ ನೋಡಿರಿ, ಅವರ ಮಾತುಗಳನ್ನ ಕೇಳಿದಿರಿ ಬಹಳ ಚೆನ್ನಾಗಿ. ಈಗ ಅವರ ಜೀವನದ ದರ್ಶನ ಮಾಡಿಸಿದಾರ. ಈ ಪುಸ್ತಕ ಬಹಳ ಚಲೋ, ಬಹಳ ಚೆನ್ನಾಗ್ಯದ. ಅದಕ್ಕಾಗಿ ನಾವು ಅವರಿಗೆ, ರಾಜೇಂದ್ರರಿಗೆ ಧನ್ಯವಾದಗಳನ್ನ ಹೇಳಬೇಕು. ಚಲೋ ಪ್ರಯತ್ನ ಮಾಡ. ಯಾವ ಭಾಷೆ ಆದ್ರೆ ಏನಾಯ್ತು? ಜನರಿಗೆ ಯಾವ ಭಾಷೆ ಬರ್ತದ ಅದರಲ್ಲಿ ಕೊಡೋದು. ನನಗೆ ಮರಾಠಿ ಬರುವುದಿಲ್ಲ, ಕನ್ನಡ ಮಾತಾಡಿದೆ. ಅವರಿಗೆ ಕನ್ನಡ ಬರುವುದಿಲ್ಲ, ಮರಾಠಿ ಮಾತಾಡಿದ್ರು. ಆದರೆ ಕೇಳೋರಿಗೆ ಕನ್ನಡನೂ ಬರ್ತದ, ಮರಾಠಿನೂ ಬರ್ತದೆ. ಆಗ ದೇವರೇ ಅದರಿಗೆ ಹೋಗಿ ನೀವು ಯಾವುದರೇ ಭಾಷೆ ಮಾತಾಡ್ರಿ ಅವಾಗ ಗೊತ್ತಾಗ್ತದೆ. ಭಾಷೆ ಅಲ್ಲ, ಭಾಷೆ ಹಿಂದಿರೋ ಹೃದಯ ಗೊತ್ತಾಗೋಗುತ್ತೆ. ಹಂಗ ಯೋಗ ಅಂದ್ರೆ ಹೃದಯವಂತರನ್ನಾಗಿ ಮಾಡೋದು, ಭಾಷೆಯನ್ನ ಮೀರಿಸೋದು, ನಾಡನ್ನ ದೇಶವನ್ನ ಮೀರಿಸೋದು. ಇವೇ ಜಾತಿ ಮತ ಪಂಥಗಳನ್ನೆಲ್ಲ ಮೀರಿಸಿ ಬಿಡೋದು, ಸ್ತ್ರೀ ಪುರುಷ ಭಾವನೆಯನ್ನ ಮೀರಿಸಿ ಬಿಡೋದು. ಅದರಾಚೆ ಹೋದ ಬಳಿಕ ದೆನ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ದ ಟ್ರಾನ್ಸೆಂಡೆಂಟಲ್ ರಿಯಾಲಿಟಿ. ಅವಾಗ ಅದನ್ನ ಅತೀತವಾದ ಏನು ತತ್ವದ ಅದನ್ನು ನಾವು ಅನುಭವಿಸಬಲ್ಲೆವಿ. ಅದಕ್ಕಾಗಿಯೇ ಯೋಗ ಬಹಳ ಮಹತ್ವದ್ದು. ವಿ ಹ್ಯಾವ್ ಟು ಡೂ ಯೋಗ ಎವ್ರಿ ಡೇ ಇನ್ ದ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್, ಜಸ್ಟ್ ಫಾರ್ ಎ ಫ್ಯೂ ಮಿನಿಟ್ಸ್. ಹೌದಲ್ಲ ಹೇಳಿ? ಆದ್ದರಿಂದಲೇ ಇದೊಂದು ಪುಸ್ತಕವನ್ನು ತಂದಾರೆ. ಆ ಪುಸ್ತಕ ಒಯ್ಯಲಿ. ಆ ಪುಸ್ತಕ ಎಲ್ಲಿಡೋದು ಅಂದ್ರೆ, ಎಲ್ಲಿಟ್ರೆ ಅವ್ರದ್ದು ನೆನಪಾಗ್ತದೆ ಅಲ್ಲಿಟ್ರಿ. ಎಲ್ಲಿಟ್ರ ನಸಿಕನಾಗ ಧ್ಯಾನ ಮಾಡಬೇಕನ್ನಿಸ್ತದಲ್ಲ ಅಲ್ಲಿ ಧ್ಯಾನಕ್ಕೆ ಅದು ಪ್ರೇರಣೆ ಕೊಡ್ತದೆ. ಅಂಥ ಒಂದು ಜೀವನ ಚರಿತ್ರೆ ಅವರು ಕೊಟ್ಟಿದ್ದಾರೆ. ಬಹಳ ಸಂತೋಷ. ನಮ್ಮ ಕಡೆ ಬಂದು ಬಹಳ ಹೇಳಿದರು. ನನಗೂ ಬರುವುದು ಅಷ್ಟಾಗಿ ಅನುಕೂಲತೆ ಇರಲಿಲ್ಲ. ಆದರೆ ಈ ಪುಸ್ತಕ ನೋಡಿದ ಬಳಿಕ ಅವಶ್ಯ ಹೋಗಬೇಕನ್ನಿಸ್ತು. ಅದಕ್ಕಲ್ಲ, ಇಷ್ಟು ಜನ ಅದಾರಲ್ಲ, ಇವರನ್ನು ನೋಡಬೇಕು. ಇವರೆಲ್ಲ ಯೋಗವನ್ನ ಪ್ರೀತಿಸಿದವರು, ಜಗತ್ತಿನ ಮಹಾಯೋಗಿಯನ್ನ ಪ್ರೀತಿಸಿದವರು, ತಪಸ್ವಿಗಳನ್ನ ಪ್ರೀತಿಸಿದವರು. ಇವರನ್ನ ನೋಡಿದರೆ ಸಂತೋಷ ಆಗ್ತದಲ್ಲ ಅಂತ ಬಂದಿದ್ದು. ಎಷ್ಟು ನೋಡಿ ಬಹಳ ಆನಂದ ಆಯ್ತು. ಎಲ್ಲ ಕಡೆ ಜನ ಜನ ಜನ. ನೀರು ಬೀಳ್ತಾ ಇದೆ,
ತಾವು ಮಸ್ತಾಗಿ ಕೂತು ಕೇಳ್ತಾ ಇದ್ದೀರಿ. ಇದಕ್ಕಿಂತ ಇನ್ನೇನದ ಹೇಳಿ. ಅಲ್ಲಿ ಹೊರಗೆ ಅವರಿಗೆ ತೋರಿಸ್ಕೋತಾರೆ, ಆದ್ರೆ ತೋರಿಸ್ಕೊಳ್ಳೋದು ಗೊತ್ತೂ ಇಲ್ಲ. ಹಂಗಿರಬೇಕು. ಕೂತಲ್ಲಿ ಮರಿಬೇಕು, ನಿಂತದ್ದು ಮರಿಬೇಕು. ಎಲ್ಲವನ್ನ ಮರೆತು ಮಗ್ನ ಆಗ್ತೇವಲ್ಲ, ಆ ಮಗ್ನತೆಯೇ ಯೋಗ. ಅಂಥ ಯೋಗವನ್ನು ಪರಿಚಯಿಸಿದ ತಪಸ್ವಿಗಳನ್ನು ನಾವು ನೆನೆಸಿಕೊಳ್ಳೋದು ಬಹಳ ಒಳ್ಳೆ ಕ್ಷೇತ್ರ ಇದೆ. ಎಷ್ಟು ಚೆನ್ನಾಗಿದೆ. ಊರಿನಲ್ಲಿ ಗದ್ದಲದ, ಇಲ್ಲೇನು ಗದ್ದಲಿಲ್ಲ. ಇಲ್ಲರೇ ಏನು ಗದ್ದಲಿಲ್ಲ. ಇಲ್ಲಿ ಬಂದು ಕೂತ್ರೆ ಶಾಂತ ಶಾಂತ. ಎಲ್ಲಿದ್ದೀವಿ ಗೊತ್ತಾಗೋದಿಲ್ಲ, ಹಂಗೆ ಶಾಂತ. ಮನ್ಯಾಗ ಕೂತು ಅಲ್ಲೇ ನೀವು ಮನ್ಯಾಗ ಕೂಡ್ರಿ. ಅಲ್ಲೇ ಊರಾಗ ಬಜಾರದಾಗ ಮನೆಗಳಿರ್ತಾವಲ್ಲ, ಮಾಳಿಗೆ ಮನೆ, ಅದರ ಮ್ಯಾಲ ಕೂಡ್ರಿ. ಏನು ಧ್ವನಿ, ಎಷ್ಟು ಧ್ವನಿ. ಹಗಲಲ್ಲ, ರಾತ್ರಿ ಬಿಡುವ ಇಲ್ಲ ಅದಕ್ಕೆ. ಇಲ್ಲಿ ಹಾಗಲ್ಲ, ಯಾವ ಧ್ವನಿನೂ ಇಲ್ಲ. ಇಷ್ಟು ಜನ ಕೂತೀರಿ, ಯಾರ ಧ್ವನಿನೂ ಇಲ್ಲ. ನಾನೇ ಒಂದೀಟು ಮಾತಾಡೋದು, ಇನ್ಯಾವ ಧ್ವನಿ ಇಲ್ಲ. ಇದ ಶಾಂತ ಪರಿಸರ. ಎಲ್ಲವೂ ಶಾಂತವಾಯಿತು ಅಂದ್ರೆ ಅದು ಯೋಗ. ಮನಸ್ಸೆಲ್ಲ ಶಾಂತವಾಯಿತು ಅಂದ್ರೆ ಅದೇ ಯೋಗ. ಹಾಗೆ ನಾವು ಮಾಡೋದು. ಅಂಥ ಯೋಗವನ್ನ ತಾವೆಲ್ಲ ಮಾಡ್ತಾ ಇದ್ದೀರಿ. ಮಾಡ್ರಿ. ಇಲ್ಲೇ ಹೀಗೇ ಮಾಡ್ತಾ ಇರೋದು. ಇರೋ ತನಕ ಒಂದು 10 ನಿಮಿಷ ಯೋಗ ಮಾಡೋದು. ಯೋಗ ಮಾಡೋದು. ಮಾಡ್ತೇನೆ ಅಂತ ಮತ್ತೆ ಹೇಳಬೇಡ್ರಿ ಯಾರಿಗೆ. ಮಾಡ್ತೇನೆ ಅಂತ ಹೇಳೋದು ಕೂಡಲೇ ಅದು ವಿಯೋಗ ಆಗಿ ಬಿಡ್ತದೆ. ಹೌದಲ್ಲ ಹೇಳಿ. ನೀ ಯಾರು ಮಾಡುವವ? ಮಾಡ್ತೇನೆ ಅನ್ನುವಾಗೆ ನಾನು ಅಂತದ, ಆ ನಾನು ತೆಗೆಯೋದೇ ಯೋಗ. ಅದು ಯೋಗ. ಅಂಥ ಯೋಗವನ್ನ ನಾವೆಲ್ಲ ಪ್ರತಿ ದಿವಸ ಇಲ್ಲಿ ಕೂತು ಮಾಡ್ರಿ, ಮನ್ಯಾಗ ಕೂತು ಮಾಡ್ರಿ. ಎಲ್ಲಾದರೂ ಎಲ್ಲಿ ಶಾಂತ ವಾತಾವರಣ ಇರ್ತದ, ಒಂದು 10-8 ನಿಮಿಷ ಮಾಡ್ರಿ. ಜೀವನ ಪೂರ್ಣ ಬದಲಾಗಿ ಹೋಗ್ತದ. ಯು ಬಿಕಮ್, ಯು ಯುವರ್ ಸೆಲ್ಫ್ ಬಿಕಮ್ ಯೋಗೀಸ್. ಹೌದಲ್ಲ ಹೇಳಿ. ಯು ಯುವರ್ ಸೆಲ್ವ್ಸ್ ಬಿಕಮ್ ಯೋಗೀಸ್. ನೀವು ಯೋಗಿಗಳೇ ಆಗೇ ಬಿಡ್ತೀರಿ. ಹಾಗಿರೋದು, ಮಸ್ತಾಗಿರೋದು. ಹಾಗೆ ನಾವೆಲ್ಲ ಸಾಧನೆ ಮಾಡೋದು. ಅದಕ್ಕೆ ಈ ಗ್ರಂಥ ಬಹಳ ಪೋಷಕದ. ಇದನ್ನು ವೈರಿ 250 ಅಂತ ಹೇಳ್ಯಾರ, ಇಂದು 200 ಅಂತ ಹೇಳ್ಯಾರ. ನೀವೇನು ಮಾಡೋದು? ಮೊದಲನೇ ದಿವಸನೇ ಹೆಚ್ಚು ಕೊಟ್ಟು ಒಯ್ದು. ಅದು ವೈಶಿಷ್ಟ್ಯ. ಮೊದಲಿಗರ ನೀವ ಇರ್ತೀರಲ್ಲ, ಅದಕ್ಕೆ. ಆದ್ದರಿಂದ ಈ ಪುಸ್ತಕ ಮನೆಗಳಲ್ಲಿ ಇಟ್ಕೊಳ್ಳಿ. ನಾನು ಬಹಳ ಓದ್ರಿ ಅಂತ ಹೇಳುವುದಿಲ್ಲ, ದಿವಸ ಒಂದು ಸ್ವಲ್ಪ ಓದೋದು. ಬಹಳ ಓದಿದರೆ ತಲೆ ಬರೋಬ್ಬರಿ ಉಳಿಯೋದಿಲ್ಲ, ನೆನಪು ಉಳಿಯೋದಿಲ್ಲ. ಒಂದು ಈಟ ಇತ್ತು ಅಂದ್ರೆ ನೆನಪು ಉಳಿತಾರೆ. ಬಹಳ ಆಯ್ತು ಅಂದ್ರೆ ನೆನಪು ಒಂದು ಉಳಿಯೋದು. ಹೌದಲ್ಲ ಹೇಳಿ. ಹಂಗ ಇದನ್ನು ಬರೇ ಫೋಟೋ ನೋಡ್ರಿ, ಧ್ಯಾನ ಮಾಡ್ರಿ, ಮಸ್ತ್ ಆಗ್ಯದ. ಅಂಥದ್ದು ಪುಸ್ತಕ ಕೊಟ್ಟಂಥ ನಮ್ಮ ರಾಜೇಂದ್ರ ರದಾರಲ್ಲ, ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಅವರು. ಇದನ್ನು ಬರೆಯೋದೇನು ಸಾಮಾನ್ಯ ಏನು, 200 ಪುಟಗಳಷ್ಟು ಅವರು ಬರೆದು ಎಷ್ಟು ಸಲ ಬರೆದಾರೋ, ಎಷ್ಟು ಸಲ ಓದ್ಯಾರೋ, ಅದನ್ನೆಲ್ಲ ಮಾಡಿ, ಅದು ಒಂದು ತಪಸ್ಸು ಅವರು ಮಾಡಿದ್ದು ಪುಸ್ತಕ ಬರೆಯೋದು. ಆ ಪುಸ್ತಕ ತಾವೆಲ್ಲ ತಗೊಳ್ಳಿ, ಆನಂದ ಪಡ್ರಿ. ಆದ್ರೆ ಇಂಥಲ್ಲಿ ಬಂದು ಒಂದು 10 ನಿಮಿಷ ಕೂಡೋದನ್ನ ಕಲಿಯೋದು. ಮತ್ತಿಲ್ಲಿ ಬಂದ ಬಳಿಕ ನೀ ಬಂದಿಯಲ್ಲ, ಅವ್ರನ್ನ ಕರೆದಲ್ಲ, ನೀವೊಬ್ಬರೇ ಬಂದಿರಲ್ಲ, ನಾಳೆ ಬರ್ತೀರೇನು, ನಿನ್ಯಾಕೆ ಬರಲಿಲ್ಲ, ಇವೆಲ್ಲ ಆಗ್ತಾವ. ಬಂದ ಬಳಿಕ ಗಪ್ಪಗಾರು ಕೂತಿರು. ಈಗೆಲ್ಲೇನು ಅವರು ಒಳಗದಾರ, ಯಾರು ಕುಮಾರ ಶ್ರೀಗಳು ಒಳಗದಾರ, ಗಪ್ಪಗಾರದ ನಮಸ್ಕಾರ ಮಾಡ್ರಿ, ಬಿಡ್ರಿ, ಹಂಗೆ ಹೋಗ್ರಿ. ಅವ್ರೇನು ಮಾತಾಡೋದಿಲ್ಲ, ತಣ್ಣಗದಾರ. ಅದಕ್ಕೆ ತಪಸ್ಸು ಅಂತಾರೆ. ಹಾಗೆ ನೀವು ಮನೆಯಿಂದ ಬರೋದು, ನಿಮ್ಮಷ್ಟಕ್ಕೆ ನೀವು ತಣ್ಣಗೆ ಒಂದು ಕಡೆ ಕೂತು ಒಂದು 10 ನಿಮಿಷ ಎಲ್ಲ ಆನಂದ ಪಟ್ಟು, ಆ ಬಳಿಕ ಹೋಗುವಾಗ ನೀವು ಬಂದ್ರಿ ಒಳ್ಳೇದಾಯ್ತು, ನಾಳೆ ಬರ್ರಿ, ಹಿಂಗೆ ಹೇಳ್ಕೋತ ಹೋಗೋದು. ಹೌದಲ್ಲ. ಒಳ್ಳೇದನ್ನ ಪ್ರಚಾರ ಮಾಡಬೇಕು ಅಂತ ಹೇಳ್ತಾರೆ. ಹೌದು, ಒಳ್ಳೇದು ನೋಡಿದರೆ ಪ್ರಚಾರ ಮಾಡೋದು. ನಮ್ಮದು ಹಂಗಾಗೋದಲ್ಲ. ನೀವು ನೋಡ್ಲಿಲ್ಲೇನು,
ದಾರಿಯೊಳಗೆ ಎಷ್ಟು ಹೊಲಸ ಅಂದ್ರೆ ನಾವು ಏನ್ ಮಾಡ್ದೇವಿ, ಹೊಲಸು ನೋಡ್ದೇವಿ ಅಷ್ಟೇ. ಹೌದಲ್ಲ? ಆ ಹೊಲಸಿನ ಆಚೆ ಕಡೆ ಹೂಗಳು ಬೆಳೆದಿರ್ತಾವ, ಯಾರು ನೋಡೋರು? ಹಂಗಾಗಬಾರ್ದು. ಜಗತ್ತಂದ ಒಳಗೆ ಚಲೋದು ಬಹಳ ಇರ್ತದ, ಕೆಟ್ಟದ್ದು ಸ್ವಲ್ಪ ಇರ್ತದೆ. ನಮ್ಮ ಲಕ್ಷ್ಯ ಕೆಟ್ಟದ್ರ ಕಡೆ ಹೋಗ್ತದ, ಚಲೋದ್ರ ಕಡೆ ಕಡಿಮೆ ಹೋಗ್ತಿರ್ತದ. ಅದನ್ನು ಬದಲು ಮಾಡ. ನಿಮ್ಮನ್ನ ಯೋಗಿ ಅಂತೂ ನೋಡಾಕ ಬರ್ತದೆ, ನಿಮ್ಮನ್ನ ಕೆಟ್ಟವರಂತೂ ನೋಡಾಕ ಬರ್ತದೆ. ಬರ್ತದಿಲ್ಲ ಹೇಳಿ? ಬರ್ತದಿಲ್ಲ ಹೇಳಿ? ನೀವು ಕೆಟ್ಟವರು, ಯಾಕೆ ಮನ್ಯಾಗ ಎಷ್ಟು ಕೆಲಸ ಅದಾವ, ಬಿಟ್ಟು ಬಂದು ಎಲ್ಲ ಇಲ್ಲಿ ಸುಮ್ಮನೆ ಕೂತ್ಕೊಂಡಾರ ಅಂತ ಹೇಳ್ಬೋದಲ್ಲ. ಇಲ್ಲೇನು ಇನ್ನೊಂದು ಹೇಳ್ಬೋದು, ಅಷ್ಟೆಲ್ಲ ಇದ್ರೂ ಸಹಿತ ಬಿಟ್ಟು ಬಂದು ಎಷ್ಟು ನಿಶ್ಚಿಂತ ಕೂತಾರಪ್ಪ ಹಂಗೆ ಹೇಳ್ತಾರೆ. ನೋಡೋ ದೃಷ್ಟಿಕೋನ ಅದು ಬಹಳ ಮಹತ್ವದ್ದು. ಹೌದಲ್ಲ ಹೇಳಿ? ಹಾಗೆ ನಾವೆಲ್ಲ ಬದುಕೋದು. ದ ವರ್ಲ್ಡ್ ಈಸ್ ನೀದರ್ ಬ್ಯಾಡ್ ನಾರ್ ಗುಡ್. ಇಟ್ ಈಸ್ ದೇರ್ ಆಸ್ ದ ಗ್ರೇಟ್ ಕ್ರಿಯೇಷನ್ ಆಫ್ ದ ಡಿವೈನ್. ಲವ್ ಇಟ್, live with it and become one with it. Then you can experience the divine presence in your very heart. ಬೇಕು ಹಾಗೆಲ್ಲ ನಾವು ಮಾಡೋದು. ಅದಕ್ಕಾಗಿ ಯೋಗ ಪುಸ್ತಕವನ್ನ ಛಾಪಿಸಿದಾರ. ಬಹಳ ಚಲೋ ಅದ. ನಮಗೂ ಬಹಳ ಸಂತೋಷ ಆಯಿತು ನಿಮ್ಮನ್ನೆಲ್ಲ ನೋಡಿ. ನಮಗೆ ಮೊದಲು ಬರಾಗ ಅನಿಸಿತ್ತು, ಮಳಿ ಪಳಿ ಬೀಳಾಕತ್ತದ, ಯಾರು ಬರ್ತಾರೋ ಯಾರು. ಇಲ್ಲಿ ಬರೋದ್ರಾಗ ಯೋಗವೇ ಯೋಗ, ಎಲ್ಲರದು ಯೋಗ. ನಮಗೊಂದು ಸುಯೋಗ. ನಿಮ್ಮಂಥ ಯೋಗಿಗಳನ್ನ ನೋಡೋದೇ ಒಂದು ಸುಯೋಗ ಅಲ್ವೇ. ಬಹಳ ಆನಂದ ಆಯಿತು. ನಿಮ್ಮ ಮಾತುಗಳನ್ನ ಕೇಳಿದೆವು. ನಿಮ್ಮ ಭಕ್ತಿಯ ಭಾವನೆ, ಅದರ ಸುವಾಸನೆ ಎಲ್ಲ ಕಡೆ ಹರವೇದಲ್ಲ, ಅದನ್ನು ಆಸ್ವಾದನ ಮಾಡೋದು. ಮತ್ತೆ 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 ತಾವು ಕೂಡ್ರಿ, ಆನಂದ ಪಡ್ರಿ. ಮಹಾ ತಪಸ್ವಿಗಳನ್ನ ಸುಮ್ಮನೆ ನೆನಪು ಮಾಡಿಕೊಂಡು ನಾವು ತಪಸ್ವಿಗಳಾಗಬೇಕು. ಇದು ಬರೇ ನೀವ ತಪಸ್ವಿ ಆಗರೆ ನಾವು ನೋಡಾಕ ಬರ್ತೀವಿ, ಹಿಂಗಲ್ಲ. ತಪಸ್ವಿಗಳಂದ್ರೆ ಯಾರು? ಅವರನ್ನು ನೋಡಿದರೆ ನಾವು ಹಂಗಾಗಬೇಕು. ಹೌದಲ್ಲ ಹೇಳಿ? ಅದಕ್ಕೆ ಎಷ್ಟು ಜನ ಬಂದಿರಿ, ನೀವು ತಪಸ್ವಿಗಳಾಗಬೇಕು. ಒಂದಿಲ್ಲ ಒಂದು ದಿವಸ ನಿಮ್ಮ ತಪಸ್ಸಿನ ಗ್ರಂಥಗಳು ಹೊರಗೆ ಬರಬೇಕು. ಹಾಗೆ ಈ ಊರಲ್ಲಿ ಇಷ್ಟೆಲ್ಲ ತಪಸ್ವಿಗಳಿದಾರ. ಇವರ ಜೀವನವನ್ನು ನೋಡಿದರೆ ಆನಂದ ಪಡಬೇಕು. ಹಾಗಾಗಲಿ ಅಂತ ಹಾರೈಸ್ತೇನೆ. ಮಳೆಯಂತೂ ಬರ್ತಾದ, ಮಳಿ ಬರಬೇಕು. ಹೌದಲ್ಲ ಹೇಳಿ? ನೀರ ಇಲ್ಲಾದ್ರೆ ನೀವೇನ್ ಮಾಡಿ? ಎಲ್ಲಕ್ಕಿಂತ ಮಹತ್ವದ್ದು ರೊಕ್ಕಲ್ಲ, ನೀರ. ರೊಕ್ಕ ಇಲ್ಲದೆ ಇದ್ದರೂ ಬದುಕ್ತಾರೆ, ನೀರಿಲ್ಲದೆ ಇದ್ರೆ ಯಾರು ಬದುಕ್ತಾರೆ? ಹೌದಲ್ಲ ಹೇಳಿ? ಜಗತ್ನಾಗೆ ಲಕ್ಷ ಲಕ್ಷ ಜೀವ ಜಂತುಗಳದಾವ. ಅವತರ ಇದು ಬ್ಯಾಂಕಿನಾಗ ಏನೂ ಇಲ್ಲ, ಬದುಕ್ಯಾವ. ಆನೆಗಳ ಬದುಕ್ಯಾವ, ಸಿಂಹಗಳ ಬದುಕ್ಯಾವ. ಆದರೆ ಮನುಷ್ಯ ಮಾತ್ರ ಕಿಸೆ ಖಾಲಿ ಆದ್ರೆ ನಾವು ಹೋಗೇ ಬಿಟ್ಟೆ. ಹಿಂಗ ದೇಹ ಅದ, ಮನಸ್ಸದ, ಬುದ್ಧಿ ಅದ, ಆತ್ಮ ಅದ, ನಾನು ಅಮರ. ಈ ಭಾವ ತಾಳಿ ಬಿಟ್ರೆ ಯೋಗಿಗಳು. ಹೆಂಗ ಅವರು ತಪಸ್ವಿಗಳು ಯೋಗಿಗಳು, ಹಾಗೂ ತಾವೆಲ್ಲರೂ ಯೋಗಿಗಳೇ ಅಂತ ಭಾವಿಸೋಣ. ತಮಗೆಲ್ಲರಿಗೂ ವಂದನ.